ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಮನೆಯವರೆಲ್ಲ ನರಳಿ ಸಾಯ್ಬೇಕು. ಅದನ್ನ ನೀನು ಕಣ್ಣಾರೆ ನೋಡ್ಬೇಕು. ಅದನ್ನ ನೋಡ್ತಾ ಭಯದಲ್ಲಿ ನೀನು ಸಾಯ್ಬೇಕು. ಇದೇ ನನ್ನ ಉದ್ದೇಶ. ಇನ್ನು ಸ್ವಲ್ಪ ದಿನದಲ್ಲೇ ಇಡೀ ಮನೆನ ಬಲಿ ತಗೊಳತ್ತೆ. ಅದಕ್ಕೆ ಮಹೇಶ್ವರೇ ಬನ್ನಿ. ತಗೊಳ್ಳಿ, ಜ್ಯೂಸ್ ಕುಡಿ. ನೀವ್ಯಾಕೆ ಇದೆಲ್ಲ ತರಕ್ ಹೋದ್ರಿ? ನಾನೇ ಕೆಳಗೆ ಬರ್ತಿದ್ನಲ್ಲ. ನೀವು ತಿಂಡಿನೇ ತಿನ್ನಲಿಲ್ಲ. ಇಂಥ ಟೈಮಲ್ಲಿ ಹಸ್ಕೊಂಡಿರಬಾರ್ದು. ತಗೊಳ್ಳಿ, ಅದಕ್ಕೆ ನಾನೇ ಜ್ಯೂಸ್ ತಂದೆ, ಕುಡೀರಿ. ಅದಕ್ಕೆ ನಿಮ್ಮನ್ನೊಂದು ಮಾತು ಕೇಳ್ತೀನಿ, ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಲ್ವಾ? ಬೇಜಾರ? ಖಂಡಿತ ಇಲ್ಲ ಮಹೇಶ್ವರೇ, ಕೇಳಿ. ನಿಮಗೂ ಶಾರ್ವರಿಗೂ ಏನಾದರೂ ಮನಸ್ತಾಪ ಆಯ್ತಾ? ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ನೀವು ಅಡುಗೆ ಮನೇಲಿ ಒಂಥರ ಟೆನ್ಷನಲ್ಲಿ ಇದ್ದಿದ್ದನ್ನು ನಾನು ನೋಡಿದೆ. ನೀವು ಇತ್ತೀಚೆಗೆ ಶಾರ್ವರಿ ಜೊತೆ ಮಾತಾಡ್ತಿದ್ದಾಗ ನಿಮ್ಮ ಮುಖದಲ್ಲಿ ಏನೋ ಒಂಥರ ಬದಲಾವಣೆ ಆಗುತ್ತೆ. ನಾನು ಗಮನಿಸಿರೋದು ನಿಜಾನೋ ಸುಳ್ಳೋ ನನಗೆ ಗೊತ್ತಿಲ್ಲ. ಅದಕ್ಕೆ ನಿಮ್ಮನ್ನು ಕೇಳೋಣ ಅಂತ ಬಂದೆ. ಮಹೇಶ್ ಅವ್ರ ಹತ್ರ ಎಲ್ಲ ನಿಜಾನೂ ಹೇಳ್ಬಿಡ್ಲಾ? ಇಲ್ಲ, ಎಷ್ಟೇ ಆದರೂ ಶಾರ್ವರಿಯವರು ಅವ್ರ ಹೆಂಡತಿ ಬಗ್ಗೆ ಪ್ರೀತಿ ನಂಬಿಕೆ ಇಟ್ಟಿರ್ತಾರೆ. ಸಾಕ್ಷಿ ಸಮೇತ ಶಾರ್ವರಿ ಸಿಗೋವರೆಗೂ ಮಹೇಶ್ ಅವ್ರಿಗೆ ವಿಷಯ ಹೇಳದೇ ಇರೋದೇ ಒಳ್ಳೇದು. ಹೇಳಿ ಅದಕ್ಕೆ. ಶಾರ್ವರಿ ನಿಮ್ಮ ಹತ್ರ ಏನಾದರೂ ರೂಢ ನಡ್ಕೋತಿದ್ದಾಳ? ಛೆ, ಏನು ಮಾತು ಅಂತ ಹೇಳ್ತೀರಾ ಮಹೇಶ್ ಅವರೇ? ಹಾಗೆಲ್ಲ ಏನೂ ಇಲ್ಲ. ನಾನು ತಿಂಡಿ ತಿನ್ನಕ್ಕಾಗ್ಲಿಲ್ವಲ್ಲ, ಅದಕ್ಕೆ ಬೇಜಾರು ಮಾಡ್ಕೊಂಡು ಬಂದು ಏನು ಅಂತ ಕೇಳಿದ್ರು ಅಷ್ಟೆ. ಅವ್ರು ಮಾಡಿದ್ದನ್ನು ತಿನ್ನಬೇಕು ಅಂತ ನಾನು ಎಷ್ಟು ಇಷ್ಟಪಟ್ಟಿದ್ದೆ, ಆದರೆ ತಿನ್ನಕ್ಕಾಗ್ಲಿಲ್ವಲ್ಲ, ಅದಕ್ಕೆ ಬೇಜಾರು. ಇಲ್ಲ ಅದಕ್ಕೆ, ನೀವು ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರ. ಅದೇನು ಅಂತ ನನ್ನ ಹತ್ರ ಹೇಳಿ ಅದಕ್ಕೆ. ನೀವು ದೇವಸ್ಥಾನಕ್ಕೆ ಹೋಗಿ ಬಂದಾಗಲಿಂದ ನಾನು ನಿಮ್ಮನ್ನು ಗಮನಿಸ್ತಿದ್ದೀನಿ. ನಿಮ್ಮ ಮತ್ತು ಶಾರ್ವರಿ ಮಧ್ಯೆ ಏನೋ ನಡೆದಿದೆ ಅದಕ್ಕೆ. ಅದೇನು ಅಂತ ನನ್ನ ಹತ್ರ ಹಂಚ್ಕೊಳ್ಳಿ ಪ್ಲೀಸ್. ಅಂದರೆ ಮಹೇಶ್ ಅವ್ರಿಗೆ ಅನುಮಾನ ಬಂದಿದೆ, ಆದರೆ ಸತ್ಯನ ಹೇಗೆ ಹೇಳೋದು? ಹೇಳಿದ್ರು ನನ್ನ ಮಾತನ್ನು ನಂಬ್ತಾರ? ಹೇಳಿ ಅದಕ್ಕೆ. ಮಹೇಶ್ ಅವರೇ, ಅದು ಶಾರ್ವರಿ ಅದು ಏನೂ ಇಲ್ಲ. ಶಾರ್ವರಿ ಅವರು ಈ ಮನೆ ಬಗ್ಗೆ ತುಂಬ ಕಾಳಜಿ ಇಟ್ಕೊಂಡಿದ್ದಾರೆ. ಹಾಗಾಗಿ ನಾನು ತಿಂಡಿ ತಿಂದೇ ಇದ್ದಿದ್ದರಿಂದ ಸ್ವಲ್ಪ ಅಪ್ಸೆಟ್ ಆದರೂ ಅಷ್ಟೇ. ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ, ನೀವು ಹೊರಡಿ. ಅದಕ್ಕೆ ಆದರೂ ನೀವು ಸುಮ್ಮನೆ ಏನೇನೋ ಯೋಚನೆ ಮಾಡ್ತಾ ಇದ್ದೀರಾ. ನೀವು ಆರಾಮಾಗಿರಿ. ಅಂಥದ್ದೇನೇ ಇದ್ರೂ ನಾನು ಬಂದು ನಿಮ್ಮ ಹತ್ರನೇ ಹೇಳ್ತೀನಿ, ಸರಿನಾ? ಈಗ ನೀವು ಹೊರಡಿ. ಅಪ್ಪ, ಇದು ಬಿಲ್ಡಿಂಗ್ ಪ್ಲ್ಯಾನು. ನಿಮ್ಗೆ ಇಷ್ಟ ಆದರೆ ನಾನು ಅಪ್ರೂವ್ ಮಾಡ್ತೀನಿ. ಬೇಕಿದ್ರೆ ಇಂಜಿನಿಯರ್ನ ನಿಮ್ಮ ಜೊತೆ ಮಾತಾಡೋಕ್ಕೆ ಹೇಳ್ತೀನಿ. ಅದೆಲ್ಲ ಬೇಡ ಅವಿ. ಇದು ನೀವು ನಿಮ್ಮ ತಾಯಿಗೋಸ್ಕರ ಕಟ್ತಿರೋ ಕಂಪನಿ. ಅದರಲ್ಲಿ ನಾನು ತಲೆ ಹಾಕೋದಿಲ್ಲ. ನಿಮಗೆ ಹೇಗೆ ಬೇಕೋ ಹಾಕಿ. ಚಿಕ್ಕಮ್ಮ, ಇದಕ್ಕೆ ನಿಮ್ಮದೊಂದು ಸೈನ್ ಬೇಕಾಗಿತ್ತು. ಅಭಿ ಇವತ್ತು ಸಂಜೆ ಬರ್ತಾನೆ. ಅವ್ನು ಬಂದಿದ ತಕ್ಷಣ ಅಕೌಂಟ್ ಡೀಟೇಲ್ಸ್ ಎಲ್ಲ ಅವ್ನಿಗೆ ವಹಿಸಿ ಆಡಿಟರ್ ಹತ್ರ ಮಾತಾಡಿ ಪೇಪರ್ಸ್ ಎಲ್ಲ ರೆಡಿ ಮಾಡಿಸ್ತೀನಿ. ಇನ್ನು ಮುಂದೆ ಕಂಪ್ನಿ ಅಕೌಂಟ್ಸ್ ಎಲ್ಲ ಅಭಿ ನೋಡ್ಕೋತಾನೆ. ತುಂಬ ಒಳ್ಳೆ ಕೆಲಸ ಮಾಡಿದೇವಿ. ನೀನು ಈ ಕೆಲಸನ ಎಷ್ಟು ಬೇಗ ಮಾಡ್ತೀಯೋ ಅಷ್ಟು ಈ ಮನೆಗೆ ಒಳ್ಳೇದು. ಅಂದರೆ ನನ್ನ ಹೆಂಡ್ತಿಗೆ ಒಳ್ಳೇದು ಅಂದೆ. ಅವಳು ಇನ್ಮೇಲೆ ತುಂಬ ಕೂಲಾಗಿರ್ತಾಳೆ. ಅವಿ, ಆದರೂ ನೀವಿಬ್ರು ಇನ್ನೂ ಚಿಕ್ಕವರು. ಅಕೌಂಟ್ಸ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ಅನುಭವ ಕಮ್ಮಿ. ಸದ್ಯಕ್ಕೆ ನನಗೇನೂ ತೊಂದರೆ ಇಲ್ಲ.
ನಾನೇ ಇದನ್ನೆಲ್ಲ ನೋಡ್ಕೋತೀನಿ. ಬೇಡ ಶಾರ್ವರಿ, ನೀನು ಇನ್ನು ಮುಂದೆ ಆರಾಮಾಗಿ ಮಗಳ ಮದುವೆ ಕಡೆ ಗಮನ ಕೊಡು. ಈ ಜವಾಬ್ದಾರಿ ಎಲ್ಲ ಮಕ್ಕಳೇ ನೋಡ್ಕೊಳ್ಳಿ. ನೀನು ಹೇಳ್ದಾಗೆ ಮಕ್ಕಳಿಗೆ ಸ್ವಲ್ಪ ಅನುಭವ ಕಮ್ಮಿ, ಆದರೆ ಹೋಗ್ತಾ ಹೋಗ್ತಾ ಅನುಭವ ಆಗುತ್ತೆ, ಆಗಬೇಕಲ್ವಾ? ಹೌದು, ಅನುಭವ ಇಲ್ಲ ಅಂತ ಕೆಲ್ಸಗಳೇ ಕೊಡದೇ ಇದ್ರೆ ಅನುಭವ ಹೇಗಾಗತ್ತೆ? ಮಕ್ಕಳುಗಳೇ ಕೆಲಸ ಮಾಡಲಿ, ಜವಾಬ್ದಾರಿ ತಗೊಳ್ಳಿ, ಅನುಭವಗಳೇ ಅವ್ರಿಗೆ ಪಾಠ ಕಲಿಸುತ್ತೆ. ಅಷ್ಟಕ್ಕೂ ಶಾರ್ವರಿ ಅವರು ಈ ಮನೆಗೋಸ್ಕರ ಇದುವರೆಗೂ ಮಾಡಿದ್ದೇ ಸಾಕು. ಇನ್ನು ಮುಂದೆ ಏನು ಮಾಡೋದು ಬೇಡ. ಇನ್ಮೇಲೆ ನೀವು 4 ಗೋಡೆ ಮಧ್ಯ ನೆಮ್ಮದಿಯಾಗಿ ರೆಸ್ಟ್ ಮಾಡಬೇಕು ಅಲ್ವಾ ಶಾರ್ವರಿ ಅವರೇ? ಶಾರ್ವರಿ, ಅದೇನೋ ಸೈನ್ ಅಂತೆ, ಮಾಡ್ಬಿಡು, ಕಡೆ ಸಾರಿ ತಾನೆ. ಥ್ಯಾಂಕ್ಸ್ ಅಮ್ಮ, ನೀವು ಹೇಳಿದ್ದಕ್ಕೇನೆ ನನಗೂ ಈ ಜವಾಬ್ದಾರಿ ತೊಗೊಳಕ್ಕೆ ಧೈರ್ಯ ಬಂದಿದ್ದು. ಚಿಕ್ಕಮ್ಮನ ತಲೆನೋವು ಸ್ವಲ್ಪ ಕಮ್ಮಿ ಆಗಿದೆ. ಚಿಕ್ಕಪ್ಪ, ನೀವಿಬ್ಬರು ಆರಾಮಾಗಿರಬೇಕು. ನಾವು ಮಕ್ಕಳಿದ್ದೀವಲ್ವಾ, ನಾವೆಲ್ಲ ಜವಾಬ್ದಾರಿನೂ ವಹಿಸ್ಕೊತೀವಿ. ಒಳ್ಳೇದಾಗ್ಲಿಪ್ಪ. ಇನ್ಮೇಲೆ ಯಾವಾಗಲೂ ದುಡಿಯೋ ಜವಾಬ್ದಾರಿ ನಿಮ್ಮ ಹೆಗಲ ಮೇಲಿರುತ್ತೆ. ಹಾಗೇನೆ ಈ ಮನೇನ, ನಿಮ್ಮನ್ನ ಕಾಳಜಿ ಮಾಡೋ ಜವಾಬ್ದಾರಿ ನಮ್ಮ ಮೇಲಿರುತ್ತೆ. ಸರಿ ಅಮ್ಮ, ನನಗೆ ಲೇಟ್ ಆಯಿತು, ನಾನು ಹೊರಡ್ತೀನಿ, ಬರ್ತೀನಿ. ಅಂತೂ ನೀನು ಅಂದ್ಕೊಂಡಿದ್ದನ್ನು ಸಾಧಿಸಿದ್ಯಾ. ಸಾಧಿಸಿದ ಮಾತ್ರಕ್ಕೆ ಗೆದ್ದೆ ಅಂತ ಅಂದ್ಕೋಬೇಡ. ಸಾವು ನಿನ್ನ ಬೆನ್ನ ಹಿಂದೆನೇ ಇದೆ. ಮಹೇಶ, ಕೆಫೆಗೆ ಹೊರಡೋಕ್ಕೆ ಟೈಮ್ ಆಯಿತು, ಹೊರಡೋಣವಾ? ತುಳಸಿಯವರೇ, ನಾವೇನು ಬರ್ತೀವಿ. ಸರಿ ಮಾಧವ್ರೆ, ಹುಷಾರಾಗಿ ಹೋಗಿ ಬನ್ನಿ. ಆಗಲಿ, ಬರ. ಕಡೆಗೂ ಅಕೌಂಟ್ ಅಥಾರಿಟಿನ ಕಳ್ಕೊಂಡೆ. ಹೀಗೆ ಒಂದೊಂದಾಗಿ ನೀನು ಕಳ್ಕೊತಾ ಹೋಗಬೇಕು, ಕಡೆಗೆ ನಿನ್ನ ಪ್ರಾಣ ಕೂಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.